ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಬದುಕಿಗಾಗಿ ಸ್ವಾಗತ. ಇವತ್ತಿನ ಆಸೆದ ರವಿ ಅಪ್ಡೇಟ್ಸ್ ತಿಳಿಯೋಣ. ಅದಕ್ಕಿಂತ ಮೊದಲು ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ಮೀನಾ ಸೂರ್ಯನ ಎದುರುಗಡೆ ಕ್ರಿಶ್ ಯಾರ ಮಗ ಅಂತ ಹೇಳ್ತಾಳೆ. ಯಾರ ಮಗ ಅಂತ ಹೇಳಿ ಸೂರ್ಯ ಕೇಳಿದಾಗ, ಕ್ರಿಶ್ ನಿಮ್ಮ ಅಣ್ಣನ ಮಗ ಅಂತ, ಮನೋಜ್ ಅವ್ರ ಮಗ ಅಂತ ಹೇಳಿ ಮೀನಾ ಹೇಳ್ತಾಳೆ. ಅದನ್ನು ಕೇಳಿಬಿಟ್ಟು ಸೂರ್ಯ ತುಂಬ ಶಾಕ್ ಆಗ್ತಾನೆ. ರೀ, ಅನುಮಾನನೇ ಬೇಡ ರೀ, ನಿಮ್ಮಣ್ಣ ಹೆತ್ತವ್ರಿಗೂ ಮೋಸ ಮಾಡಿದ್ದಾನೆ, ತಾನು ಹೆತ್ತಿರೋ ಮಗುಗೂ ಮೋಸ ಮಾಡಿದ್ದಾನೆ ಅಂತ ಹೇಳ್ತಾಳೆ. ಏನೇ ಹೇಳ್ತಿದ್ದೀಯ ನೀನು, ಎಂತೆಂಥ ಸತ್ಯಗಳನ್ನು ಹೇಳ್ತಿದ್ದೀಯ, ನನ್ನ ಕಡೆಯಿಂದ ಆಗ್ತಾ ಇಲ್ಲ ಕಣೆ ಅಂತ ಹೇಳಿ ಸೂರ್ಯ ತಲೆಯೆಲ್ಲ ಪರಚ್ಕೋತಾನೆ. ಆವಾಗ ಮೀನಾ ನಿಧಾನಕ್ಕೆ ಸಮಾಧಾನವಾಗಿ ಯೋಚನೆ ಮಾಡಿ, ನಿಮ್ಮಣ್ಣ ಮನೆಗೆ ಯಾರೇ ಬಂದರೂ ಕೋಪ ಮಾಡ್ಕೊತಾ ಇದ್ರು, ಆದರೆ ಕ್ರಿಶ್ ಬಂದಾಗ ಯಾವುದೇ ರೀತಿ ಕೋಪ ಮಾಡ್ಕೊಳ್ಳಿಲ್ಲ, ನಮಗೆ ರೂಮನ್ನೇ ಕೊಡೋಲ್ಲ ಅಂತ ಹೇಳಿದವರು ಕ್ರಿಶ್ಗೆ ರೂಮ್ ಕೊಟ್ಟು ತಾವು ಹಾಲಲ್ಲಿ ಮಲಗಿದ್ರು, ಯೋಚನೆ ಮಾಡಿ ಅಂತ ಮೀನಾ ಹೇಳಿದಾಗ ಸೂರ್ಯ ಹೌದೌದು ಕರೆಕ್ಟು ಅಂತ ಹೇಳ್ತಾನೆ. ಹಾಗೆ ಮೀನಾ ಕ್ರಿಶ್ ಮತ್ತು ಅವರ ಅಜ್ಜಿ ನಮ್ಮ ಮನೆಗೆ ಮೊದಲನೇ ಸಾರಿ ಬಂದಾಗ ತುಂಬ ಖುಷಿಯಾಗಿದ್ದರು. ಯಾವಾಗ ನಿಮ್ಮ ಅಣ್ಣನ ನೋಡಿದ್ರು ಅವತ್ತು ತುಂಬ ಹೆದರ್ಕೊಂಡ್ರು ಅವರು. ಅವಾಗಿಂದ ನಮ್ಮ ಮನೆಗೆ ಬರೋಕ್ಕೆ ಹೆದರ್ತಾ ಇದ್ದಾರೆ ಅಂತ ಹೇಳಿ ಮೀನಾ ಹೇಳ್ತಾಳೆ. ಆವಾಗ ಸೂರ್ಯ ಹೌದೌದು ಡಬಲ್ ಕರೆಕ್ಟು ಅಂತ ಹೇಳ್ತಾನೆ. ಹಾಗೆ ಇದೆಲ್ಲ ಹೇಗೆ ಸಾಧ್ಯ, ಆ ಪೆಂಗೆ ರಿಲೇಷನ್ಶಿಪ್ಪಲ್ಲಿದ್ದು 1 ವರ್ಷ ಛಾಯನ ಜೊತೆ, ಇವನುಡಿಗೆ ಕ್ರಿಶ್ಗೆ 6-7 ವರ್ಷ ವಯಸ್ಸು, ಅದು ಹೇಗೆ ಸಾಧ್ಯ ಅಂತ ಹೇಳಿ ಸೂರ್ಯ ಕೇಳ್ತಾನೆ. ಆವಾಗ ಮೀನಾ ಅದನ್ನು ಸುಳ್ಳು ಹೇಳಿರ್ಬೋದಲ್ವಾ ಇವರು, ಹಾಗೆ ಆ ಛಾಯನೂ ನಮಗೆ ಸುಳ್ಳು ಹೇಳಿದ್ದಾಳೆ, ಅವರು 1 ವರ್ಷ ಲಿವಿಂಗ್ ಟುಗೆದರ್ ಅನ್ನೋ ರಿಲೇಷನ್ಶಿಪ್ಪಲ್ಲಿದ್ದು ಮಗುನೂ ಮಾಡಿಕೊಂಡು ಮನೆಯವ್ರಿಗೆಲ್ಲರಿಗೂ ಮೋಸ ಮಾಡಿದ್ದಾರೆ. ಹಾಗೆ ಅಲ್ಲದೆ ರೋಹಿಣಿಗೂ ಕೂಡ ತುಂಬ ಮೋಸ ಮಾಡ್ತಾ ಇದ್ದಾರೆ ಇವರು, ನನಗೆ ರೋಹಿಣಿ ನೋಡಿದರೆ ಅಯ್ಯೋ ಪಾಪ ಅನಿಸುತ್ತೆ ಅಂತ ಹೇಳಿ ಮೀನಾ ಹೇಳ್ತಾಳೆ. ಆವಾಗ ಸೂರ್ಯ ಅದ್ಯಾಕೋ ಅಂತ ಕೇಳ್ತಾನೆ. ಆವಾಗ ಮೀನಾ ಇಷ್ಟೆಲ್ಲ ಮೋಸ ಮಾಡಿ ರೋಹಿಣಿ ಜೊತೆ ಇದ್ದಾರಲ್ಲ ಇವರು, ಛಾಯಾಗೆ ಮತ್ತು ಕ್ರಿಶ್ಗೆ ಮೋಸ ಮಾಡಿ ಇಷ್ಟೆಲ್ಲ ಮಾಡಿದವರು ಮನುಷ್ಯಕ್ಕೆ ಲಾಯಕ್ಕ ಅಂತ ಹೇಳಿ ಕೇಳ್ತಾಳೆ. ಆವಾಗ ಸೂರ್ಯ ಅವ್ನು ಯಾವುದಕ್ಕೂ ಲಾಯಕ್ಕಿಲ್ಲ ಬಿಡಮ್ಮ ಅಂತ ಹೇಳ್ತಾನೆ. ಹಾಗೆ ಮೀನಾ ಇವತ್ತು ಇದಕ್ಕೆಲ್ಲ ಇತ್ಯರ್ಥ ಆಡಲೇಬೇಕು, ಮನೆಗೆ ಹೋಗಿ ಎಲ್ಲ ವಿಷಯ ಮಾತಾಡ್ತೀನಿ ಅಂತ ಹೇಳಿ ಹೇಳ್ತಾಳೆ. ಆವಾಗ ಸೂರ್ಯ ಸುಮ್ಮನೆ ಇರು, ಹೀಗೆಲ್ಲ ಹೋಗಿ ಹೇಳಬಾರ್ದು, ಸಾಕ್ಷಿಗಳು ಸಿಗಲಿ, ಒಳ್ಳೆ ಪಾಶು ಪತಾಸ್ತ್ರ ಹಿಡಿದ್ರು ಅರ್ಜುನ್ ಥರ ಆಡ್ತಾ ಇದೆಯಲ್ಲ ನೀನು, ಎಲ್ಲ ಸಾಕ್ಷಿಗಳು ಸಿಕ್ಕ ಮೇಲೆ ಅಗದು ಬಗ್ದು ಐಸ್ ಕ್ರೀಮ್ ಮಾಡಿಬಿಡೋಣ ಮನೋಜ, ಇದೇ ಕಣೋ ನಿನಗೆ ಅಂತಾನೆ ಸೂರ್ಯ. ಹಾಗೆ ಅಯ್ಯೋ ದೇವ್ರೆ, ವೈಫೈನ ಸುತ್ತಮುತ್ತ ಇಟ್ಬಿಟ್ಟು ಪಾಸ್ವರ್ಡ್ನ ಒಂದೊಂದೇ ಕೊಡ್ತಾ ಇದೆಯಲ್ಲ, ಹಾಗೆ ಒಂದೇ ಸರಿಗೆ ಅಷ್ಟು ಪಾಸ್ವರ್ಡ್ನ ಕೊಟ್ಬಿಡು, ನೆಟ್ವರ್ಕು ಮ್ಯಾಚ್ ಆದರೆ ಹಾಗೆ ಕಳ್ಳರು ಕ್ಯಾಚ್ ಆಗಿಬಿಡ್ತಾರೆ ಅಂತ ಹೇಳಿ ಸೂರ್ಯ ಅಂತಾನೆ. ಇನ್ನು ಮನೆಗೆ ಬಂದ ಮೇಲೆ ಶಾಂತಿ ಮೊಬೈಲ್ ನೋಡ್ಕೊಂಡು ಕುಂತಿರ್ತಾಳೆ. ಶ್ರುತಿ ಬಂದು ಶಾಂತಿ ಕಾಲನ್ನು ಎಡುತ್ತಾಳೆ. ಆವಾಗ ಏನಮ್ಮ ಶ್ರುತಿ, ನೀನು ಫೋನ್ ನೋಡ್ಕೊಂಡೇ ಹೋಗ್ತೀಯಲ್ಲ, ನೋಡ್ಕೊಂಡು ನಡೆಯೋಕ್ಕಾಗಲ್ವಾ ನೀನು ಅಂದಾಗ, ಅಯ್ಯೋ ಸಾರಿ ಅತ್ತೆ ನೋಡಲಿಲ್ಲ ಅಂತ ಹೇಳಿ ಶ್ರುತಿ ಹೇಳ್ತಾಳೆ. ಏನೋ ಈಗಿನ ಕಾಲದ ಮಕ್ಕಳು ಬರೀ ಫೋನಲ್ಲೇ ಇರ್ತಾರೆ, ಒಂದೊಂದ್ಸಲ ನಗ್ತೀರಾ, ಒಂದೊಂದ್ಸಲ ಖುಷಿಯಾಗಿರ್ತಾರೆ, ಒಂದೊಂದ್ಸಲ ಬೇಜಾರಾಗ್ತೀರಾ, ಏನೂ ಅರ್ಥನೇ ಆಗಲ್ಲ ಅಂತ ಹೇಳಿ ಶಾಂತಿ ಅಂತಾಳೆ. ಆವಾಗ ರಂಗನಾಥ, ಇವಾಗಿನ ಕಾಲನೇ ಆಗಿದೆ ಶಾಂತಿ, ರೈಮ್ಸ್ ಹೇಳೋ ಮಕ್ಕಳೆಲ್ಲ ಗೇಮ್ಸ್ ಆಡ್ಕೊಂಡು ಕುಂತಿರ್ತವೆ, ಇವೆಲ್ಲ ರೀಲ್ಸ್ ಮಾಡ್ಕೊಂಡು ಕುಂತಿರ್ತವೆ, ಅದಕ್ಕೆ ಹೇಳೋದು ಯಾವಾಗಲೂ ಗಂಡನ ಪಕ್ಕದಲ್ಲೇ ಇರಬೇಕು, ಈ ರಂಗನಾಥನ ದರ್ಶನ ಪಡ್ಕೋಬೇಕು, ಬಾ ಕೂತ್ಕೋ ಅಂತೇಳಿ ಶಾಂತಿನ ಕರೀತಾನೆ. ಶಾಂತಿ ಹೋಗ್ಬಿಟ್ಟು ರಂಗನಾಥನ ಪಕ್ಕದಲ್ಲಿ ಕೂತ್ಕೋತಾಳೆ. ಆವಾಗ ರವಿ ರಂಗನಾಥನ ಪಕ್ಕ ಹೋಗ್ಬಿಟ್ಟು, ಅಪ್ಪ ಈಗಿನ ಕಾಲದ ಮಕ್ಕಳಿಗೆಲ್ಲ ಫೋನ್ಗೆಲ್ಲ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ ಅಂತ ಹೇಳ್ತಾನೆ. ಆವಾಗ ಶ್ರುತಿ, ಅಯ್ಯೋ ಇವನೇನು ಕಾಡ್ಪಾಪನ, ಆದಿಮಾನವ ಕಾಲದವನ ಅಂತ ಹೇಳಿ ಹೇಳ್ತಾಳೆ. ಆವಾಗ ರಂಗನಾಥ, ಈಗಿನ ಕಾಲದವರೆಲ್ಲ ಕೂತ ಜಾಗದಲ್ಲೇ ಎಲ್ಲ ಕೆಲಸನೂ ಮಾಡಿ ಮುಗಿಸ್ತಾರೆ, ಇವತ್ತು ನಮ್ಮ ಸ್ಕೂಲಲ್ಲಿ ಪೇರೆಂಟ್ಸ್ ಮೀಟಿಂಗ್ ಇತ್ತು, ಕ್ರಿಶ್ ಅಂತ ಹೇಳಿ ಚಿಕ್ಕ ಹುಡುಗ ನಮ್ಮ ಮನೆಗೆ ಬಂದಿದ್ದಲ್ಲ, ಅವರಮ್ಮ ವಿಡಿಯೋ ಕಾಲ್ ಮಾಡಿ ಮಾತಾಡಿದ್ರು, ಅದೇನೋ ಗ್ಲಾಸ್ ಹಾಕ್ಕೊಂಡೆ ಮಾಸ್ಕ್ ಹಾಕ್ಕೊಂಡೆ ಶ್ರುತಿ ಮಾವ ಹೊರದೇಶದಲ್ಲಿ ಇರೋರು ಹೀಗೇನೆ ಮೀಟಿಂಗ್ ಅಟೆಂಡ್ ಮಾಡೋದು ಅಂತ ಹೇಳ್ತಾಳೆ. ಅದೇನೋ ಸರಿಯಮ್ಮ, ಅವಳ ಮುಖನೇ ಕಾಣಲಿಲ್ಲ ಅಂತ ಹೇಳಿದಾಗ ಶಾಂತಿ, ಹೋಗಲಿ ಬಿಡಿ, ನಿಮ್ಗೆ ಯಾಕೆ ಅವಳ ಮುಖ ನೋಡಬೇಕು ಅಂತ ಹೇಳ್ತಾಳೆ. ಆವಾಗ ಇವರು ಅವರಿಗೆ ಹೊಸದು ಆ ಹುಡುಗಿ, ಮತ್ತೆ ಇವ್ರನ್ನ ಇಲ್ಲಿ ಬಿಟ್ಬಿಟ್ಟು ಹೊರದೇಶಕ್ಕೆ ಹೋಗಿದ್ದಾಳಂತೆ, ಏನೋ ಗೊತ್ತಿರೋರು ಅಂತ ಹೇಳಿ 4 ಮಾತು ಹೇಳಬೇಕು ಅಂತ ಅಂದ್ಕೊಂಡಿದ್ದೆ ಅಂದಾಗ ಶಾಂತಿ, ಅಯ್ಯೋ ಅವ್ರು 1-2 ಸಲ ನಮ್ಮ ಮನೆಗೆ ಬಂದು ಹೋದ್ಮೇಲೆ ಅವ್ರು ಹೆಂಗೆ ನಿಮ್ಗೆ ಗೊತ್ತಿರೋರು ಆಗ್ತಾರೆ, ಈ ಸೂರ್ಯ ಎಲ್ಲ ಮನೆಗೆ ಕರ್ಕೊಂಬರೋರು ಎಲ್ಲ ವ್ಯತ್ಯಾಸವಾಗಿ ಇರ್ತಾರೆ ಅಂತ ಹೇಳಿ ಶಾಂತಿ ಹೇಳ್ತಾಳೆ. ಆವಾಗ ಶ್ರುತಿ, ಅವರು ಆ ಹುಡುಗನ್ನ ಇಷ್ಟಪಟ್ಟು ದತ್ತಕ್ಕೆ ತಗೋಬೇಕು ಅಂತ ಅಂದ್ಕೊಂಡಿದ್ರು ತಾನೇ ಅಂತ ಹೇಳಿದಾಗ ಶಾಂತಿ, ಸದ್ಯ ನಾನು ಬೇಡ ಅಂತ ಹೇಳೋಕ್ಕಿಂತ ಮೊದಲೇ ಅವ್ರ ಅಜ್ಜಿನೇ ಹೇಳಿಬಿಟ್ರು ಅಂತಾಳೆ. ಆವಾಗ ರಂಗನಾಥ, ಆಗ ಹೋಗಿದ್ರ ಬಗ್ಗೆ ಯಾಕೆ ಮಾತಾಡೋದು ಬಿಡು, ಹೋಗಲಿ, ಹೌದು ಹೊರದೇಶದಲ್ಲಿರೋರು ಮುಖ ಮುಚ್ಕೊಂಡು ಯಾಕೆ ಮಾತಾಡ್ತಾರೆ, ಅದೇನು ಅರ್ಥ ಆಗ್ತಾ ಇಲ್ಲಲ್ಲ ಅಂತ ಹೇಳ್ತಾನೆ. ಆವಾಗ ಮನೋಜ, ಅಪ್ಪ ಹೊರದೇಶದಲ್ಲಿ ಕೆಲವೊಂದು ರೂಲ್ಸ್ಗಳು ಇರುತ್ತೆ, ಕೆಲವೊಂದು ದೇಶದಲ್ಲಿ ಈ ಕೊರೋನಾ ಬಂದು ಹೋದ್ಮೇಲೆ ಮಾಸ್ಕಿಗೆ ಹೈಜಿನಿಗೆ ತುಂಬ ಪ್ರಿಫರೆನ್ಸ್ ಕೊಡ್ತಾರೆ ಅಂತ ಹೇಳ್ತಾನೆ. ಆವಾಗ ರಂಗನಾಥ ಮನೋಜನ್ಗೆ 5 ಡಿಗ್ರಿ ಮುಂಡೆದು ಏನೇನೋ ಮಾತಾಡುತ್ತೆ, ಸ್ವಲ್ಪನೂ ನಾಲೆಜೇ ಇಲ್ಲ ಅಂತ ಹೇಳ್ತಾನೆ. ಆವಾಗ ಸೂರ್ಯ, ನನಗೆ ಯಾಕೋ
ಮುಖನ ಯಾರಿಗೂ ತೋರಿಸ್ಬಾರ್ದು ಅಂತಲೇ ಮಾಸ್ಕ್ ಹಾಕ್ಕೊಂಡು ಮಾತಾಡಿರ್ಬೋದು ಅವರು ಅಂತ ಹೇಳ್ತಾನೆ. ಆವಾಗ ಶಾಂತಿ, ಹೌದು ಅವ್ರ ಹುಡುಗನ ಅಮ್ಮ ಮಾತ್ರ ಬಂದಿರೋದು, ಅವ್ರ ಅಪ್ಪ ಬಂದಿರಲಿಲ್ವಾ ಅಂತ ಅಂದಾಗ ಮನೋಜ, ಅಯ್ಯೋ ಅಮ್ಮ, ವಿಡಿಯೋ ಕಾಲ್ ಅಟೆಂಡ್ ಮಾಡಬೇಕಾದ್ರೆ ಒಬ್ರಿದ್ರೆ ಸಾಕು, ಇಬ್ಬರು ಜೊತೆಲೇ ಇರಬೇಕು ಅಂತ ಹೇಳಿ ರೂಲ್ಸ್ ಇರಲ್ಲ ಅಂತ ಮನೋಜ ಹೇಳ್ತಾನೆ. ಹಾಗೆ ಅವರಪ್ಪ ಯಾವ ಕೆಲಸದಲ್ಲಿ ಯಾವ ಬಿಸ್ನೆಸ್ಸಲ್ಲಿ ಬ್ಯುಸಿ ಇದ್ದಾನೋ ಏನೋ ಅಂತ ಹೇಳಿದಾಗ ರೋಹಿಣಿ ಶಾಕ್ ಆಗ್ತಾಳೆ. ಆವಾಗ ರವಿ, ಅಯ್ಯೋ ಅವರಪ್ಪ ಇಲ್ಲ ಅಂತೇಳಿ ಅವತ್ತೇ ಹೇಳಿಲ್ವಾ ಅಂತ ಹೇಳಿದಾಗ ಒಂದ್ಸಲ ಅಪ್ಪ ಇದ್ದಾನೆ ಅಂತೀರಾ, ಒಂದ್ಸಲ ಇಲ್ಲ ಅಂತೀರಾ, ಇದೇನೋ ಇದು ಅಂತ ಯಾವುದನ್ನು ನಂಬಬೇಕು ಯಾವುದನ್ನು ಬಿಡಬೇಕು ಈ ಕಾಲದಲ್ಲಿ ಅಂತ ಹೇಳಿ ಶಾಂತಿ ತಲೆ ಹಿಡ್ಕೊತಾಳೆ. ಆವಾಗ ಸೂರ್ಯ, ಕರೆಕ್ಟಾಗಿ ಹೇಳಿದ್ರಿ ಸಕ್ಕರೆ, ಈ ಕಾಲದಲ್ಲಿ ಯಾರು ನಂಬಬೇಕು ಅನ್ನೋದೇ ಗೊತ್ತಾಗಲ್ಲ ಅಂತ ಹೇಳ್ತಾನೆ. ಆವಾಗ ಶ್ರುತಿ, ಹೌದು ಆಫೀಸಲ್ಲಿದ್ದರೆ ಒಬ್ಬರೇ ಕೂತು ಸಪ್ರೇಟಾಗಿ ವಿಡಿಯೋ ಕಾಲ್ ಅಟೆಂಡ್ ಮಾಡಿರ್ತಾರೆ, ಆದರೆ ಮಾಸ್ಕ್ ಎಲ್ಲ ಯಾಕೆ ಬೇಕಿತ್ತು ಅಂತ ಹೇಳಿ ಅಂತಾಳೆ. ಆವಾಗ ಮೀನಾ, ಅದನ್ನೇ ಶ್ರುತಿ ನಾವು ಯೋಚನೆ ಮಾಡ್ತಿರೋದು ಅಂದಾಗ ಮನೋಜ, ಚೇ ಇದೆಲ್ಲ ಒಂದು ಡಿಸ್ಕಷನ್ನ, ನಿಮಗೆ ವಿದ್ಯಾವಂತರ ಜೊತೆ ಮಾತಾಡಿ ಏನೂ ಗೊತ್ತಿಲ್ಲ, ಅಫಿಷಿಯಲ್ ಮೀಟಿಂಗ್ ಎಲ್ಲ ಇದೇ ಥರ ನಡೀತಾ ಇರೋದು ಏನು ರೋಹಿಣಿ ಅಂತೇಳಿ ರೋಹಿಣಿನ ಕೇಳ್ತಾನೆ. ಆವಾಗ ರೋಹಿಣಿ ಏನು ಅಂತ ಕೇಳ್ತಾಳೆ. ಈಗ ಆ ಹುಡುಗನಿಗೆ ನೀನೇ ಅಮ್ಮ ಅಂದಾಗ ರೋಹಿಣಿ ಶಾಕ್ ಆಗ್ತಾಳೆ. ಹಾಗೆ ಮನೆಯವರೆಲ್ಲ ಶಾಕ್ ಆಗಿ, ಶಾಂತಿ ಏನೋ ಇದು ಮನೋಜ ಅಂತೇಳಿ ಕೇಳಿದಾಗ ಸುಮ್ಮನೆ ಅಮ್ಮ ಮಾತಿಗೆ ಅಂತ ಹೇಳಿ ಮನೋಜ ಹೇಳ್ತಾನೆ. ಹಾಗೆ ನೀನು ಹೊರದೇಶದಲ್ಲಿದ್ದೀಯಾ ಅಂತ ಅನ್ಕೋ ರೋಹಿಣಿ, ಅಲ್ಲಿ ಕಡ್ಡಾಯವಾಗಿ ಮಾಸ್ಕ್ ಹಾಕಬೇಕು ಅಂತ ಅಂದರೆ ನೀನೇನು ಮಾಡ್ತೀಯಾ ಅಂತ ಹೇಳಿದಾಗ ರೋಹಿಣಿ, ಅಯ್ಯೋ ಬೇಡದಿರೋ ವಿಷಯಕ್ಕೆ ನಾವ್ಯಾಕೆ ತಲೆ ಕೆಡಿಸ್ಕೊತಾ ಇದ್ದೀವಿ, ಇಷ್ಟು ಯಾಕೆ ಡಿಸ್ಕಷನ್ ಮಾಡ್ತಾ ಇದ್ದೀವಿ, ಆ ಹುಡುಗನ ಅಮ್ಮನಿಗೆ ಏನು ಸಮಸ್ಯೆ ಇದೆಯೋ ಏನೋ ಅಂತ ಹೇಳಿ ರೋಹಿಣಿ ಹೇಳ್ತಾಳೆ. ಆವಾಗ ಶಾಂತಿ, ಹೌದಲ್ವಾ, ಆ ಹುಡುಗನಿಗೂ ನಮಗೂ ಸಂಬಂಧ ಇಲ್ಲ, ಇನ್ಯಾಕೆ ನಾವು ಅವ್ರ ತಾಯಿ ಬಗ್ಗೆ ಎಲ್ಲ ವಿಚಾರ ಮಾಡಬೇಕು, ಡಿಸ್ಕಷನ್ ಮಾಡಬೇಕು ಅಂತ ಹೇಳಿ ಶಾಂತಿ ಹೇಳ್ತಾಳೆ. ಆವಾಗ ಮನೋಜ, ಈ 5 ಡಿಗ್ರಿ ಮನೋಜನ ಕೈ ಹಿಡಿದವಳು ಸುಮ್ಮನೆ ಮಾತಾಡಲ್ಲ, ಕರೆಕ್ಟಾಗೆ ಮಾತಾಡ್ತಾಳೆ. ಬಾಬಾ ಅವ್ರೇನಾದರೂ ಡಿಸ್ಕಷನ್ ಮಾಡ್ಕೊಳ್ಳಿ, ನಾವು ಹೋಗೋಣ ಅಂತ ಹೇಳಿ ತನ್ನ ಹೆಂಡತಿ ಕರ್ಕೊಂಡು ರೂಮ್ಗೆ ಹೋಗ್ತಾನೆ. ಆವಾಗ ರಂಗನಾಥ, ಮನೋಜ ನಿಂದು 5 ಡಿಗ್ರಿ ಅಲ್ಲ ಕಣೋ, 6 ಡಿಗ್ರಿ, ಕಾಮ ಕ್ರೋಧ ಮದ ಮತ್ಸರ ಅಂತ ಹೇಳ್ತಾನೆ. ಆವಾಗ ಶ್ರುತಿ ರವಿ ಎಲ್ಲರೂ ನಗ್ತಾರೆ. ಶಾಂತಿ, ಬನ್ನಿ ಬಂದು ಉಂಡ್ಬಿಟ್ಟು ಮಲ್ಕೊಳ್ಳಿ, ಇಲ್ಲಾಂದರೆ ಶುಗರ್ ಜಾಸ್ತಿ ಆಗುತ್ತೆ ಅಂತ ಹೇಳಿದಾಗ ರಂಗನಾಥ, ಶುಗರ್ ಎಲ್ಲ ಕಣೆ, BP ಜಾಸ್ತಿ ಆಗುತ್ತೆ ನಿನ್ನ ಜೊತೆಯಲ್ಲಿದ್ದರೆ ಅಂತ ಹೇಳ್ತಾನೆ. ಇನ್ನು ಮೀನಾ ಡೀಪಾಗಿ ಯೋಚನೆ ಮಾಡ್ತಾ ಕೂತಿರ್ತಾಳೆ. ಸೂರ್ಯ ಹಾಲು ತೊಗೊಂಬರ್ತಾನೆ. ಹಾಲು ಕುಡಿದು ಯೋಚನೆ ಮಾಡು, ಬ್ರೈನ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ಹೇಳಿದಾಗ ಏನು ತಮಾಷೆ ಮಾಡ್ತಿದ್ದೀರಾ ಅಂತ ಹೇಳಿ ಮೀನಾ ಕೇಳ್ತಾಳೆ. ಆವಾಗ ಸೂರ್ಯ, ತಮಾಷೆಗಳೇ, ಎಲ್ಲರೂ ಹೋಗಿ ಮಲ್ಕೊಂಡು 2 ತಾಸು ಆಯಿತು, ಇನ್ನೂ ನೀನು ಮಲ್ಗೇ ಇಲ್ಲ, ಯೋಚನೆ ಮಾಡ್ತಾ ಕೂತಿದೆಯಲ್ಲ, ಮಲ್ಕೊಂಡು ಕನಸು ಕಾಣೋ ಟೈಮಲ್ಲಿ ನೀ ಯೋಚನೆ ಮಾಡ್ತಾ ಇದೆಯಲ್ಲ ಅಂತ ಹೇಳಿ ಸೂರ್ಯ ಹೇಳ್ತಾನೆ. ಹೌದು, ಈಗ ಯೋಚನೆ ಮಾಡೋಂಥ ಸೀರಿಯಸ್ ವಿಷಯ ಏನು ಅಂತ ಹೇಳಿ ಸೂರ್ಯ ಕೇಳ್ತಾನೆ. ಆವಾಗ ಮೀನಾ, ಸೀರಿಯಸ್ ವಿಷಯನೇ ಕಣ್ರಿ, ನನಗೆ ಅನುಮಾನ ಇಲ್ಲವೇ ಇಲ್ಲ, ಆ ಮಗುವಿಗೆ ತಾಯಿ ತಂದೆ ಮನೋಜ ಮತ್ತು ಛಾಯನೆ ಅಂತ ಹೇಳ್ತಾಳೆ. ಆವಾಗ ಸೂರ್ಯ, ಮೆಲ್ಲಕ್ಕೆ ಮಾತಾಡು ಕಣೆ, ಇಂಥ ವಿಷಯಗಳನ್ನೆಲ್ಲ ಯಾರಾದರೂ ಕೇಳಿಸ್ಕೊಂಡ್ಬಿಟ್ರೆ ಕಷ್ಟ ಆಗುತ್ತೆ, ಇಂಥ ವಿಷಯಗಳು ನಲ್ಲಿಯಿಂದ ತೊಟ್ಟಿ ಬರ್ತಾ ಇರೋ ಡ್ರಾಪ್ ಥರ ಆಚೆ ಬರ್ತಾ ಇರಬೇಕು ಅಂತ ಹೇಳ್ತಾನೆ. ಹಾಗೆ ಮೀನಾ, ನೀನು ಇಷ್ಟೊಂದು ಕನ್ಫರ್ಮ್ ಆಗಿ ಹೇಗೆ ಹೇಳ್ತೀಯಾ ಅಂತ ಕೇಳಿದಾಗ ಅನುಮಾನೇ ಇಲ್ಲ ರೀ, ಇವತ್ತು ಎಲ್ಲ ಮಾತಾಡ್ತಾ ಇರಬೇಕಾದ್ರೆ ಅವ್ರು ಹೇಗೆ ತಪ್ಪಿಸ್ಕೊಂಡ್ರು ನೋಡಿದ, ಹೇಗೆ ಹೋದರು ಅಂತ ಹೇಳಿ ಮೀನಾ ಹೇಳ್ತಾಳೆ. ಆವಾಗ ಸೂರ್ಯ, ಅವರಿಬ್ಬರ ಬಗ್ಗೆ ಚಸ್ಕ ಇನ್ನೂ ಇರ್ಬೋದಾ ಅಂತ ಇದ್ದಿದ್ರೆ ಅವಳು ಯಾಕೆ ಅವತ್ತು ನಾವು ಕರೆದ ತಕ್ಷಣ ಬರ್ತಾ ಇದ್ಲು ಅಂತ ಸೂರ್ಯ ಕೇಳ್ತಾನೆ. ಅದಕ್ಕೆ ಮೀನಾ ಎಲ್ಲದಕ್ಕೂ ಉತ್ತರ ಕೊಡ್ತಾ ಹೋಗ್ತಾಳೆ. ಇನ್ನು ಬೆಳಗ್ಗೆ ಶಾಂತಿ ಚಿಪ್ಸ್ ಎಲ್ಲ ತಿನ್ಕೊಂಡು ಕಾಫಿ ಕುಡ್ಕೊಂಡು ಕುಂತಿರ್ತಾಳೆ. ಮನೋಜ ಅಮ್ಮ ಅಂತ ಹೇಳಿ ಡಯಟಿಷಿಯನ್ ಅಂತ ಹೇಳ್ತಾ ಬರ್ತಾನೆ. ಆವಾಗ ಶಾಂತಿ ಎಲ್ಲಿ ಒಳಗೆ ಕರೆಯೋ ಅಂತ ಕೇಳ್ತಾಳೆ. ಆವಾಗ ಮನೋಜ ಧಾರಿಣಿ ಅಂತ ಹೇಳಿ ಬನ್ನಿ ಮೇಡಮ್ ಒಳಗೆ ಅಂತೇಳಿ ಕರೀತಾನೆ. ಆವಾಗ ಶಾಂತಿ ಅವರಿಗೆ ವೆಲ್ಕಮ್ ಮಾಡಿಬಿಟ್ಟು ಕೂತ್ಕೊಳ್ಳಿ, ಮೀನಾ ಕಾಫಿ ತಂಬೋಗು, ಹಾಗೆ ಡೈನಿಂಗ್ ಟೇಬಲ್ ಎಲ್ಲ ಕ್ಲೀನ್ ಮಾಡು ಅಂತ ಮೀನಾಗೆ ಹೇಳ್ತಾಳೆ. ಆವಾಗ ಧಾರಿಣಿ, ನಾನು ಕಾಫಿ ಕುಡಿಯೋಲ್ಲ, ಬೇಡ, ಹಾಗೆ ನೀವು ಕುಡಿಬಾರ್ದು ಅಂದಾಗ ಶಾಂತಿ, ನಾನು ಕಾಫಿ ಕುಡಿಬಾರ್ದಾ ಅಂತೇಳಿ ಅನ್ಕೊತಾಳೆ. ಬರೀ ಕಾಫಿ ಮಾತ್ರ ಅಲ್ಲ, ಸಕ್ಕರೆ ಐಟಮ್ಸ್ ಏನು ತಿನ್ನಬಾರ್ದು, ವೆಯ್ಟ್ ಗೇನ್ ಆಗ್ತೀರಾ ಅಂತ ಡಯಟಿಷಿಯನ್ ಹೇಳ್ತಾಳೆ. ಆವಾಗ ಸೂರ್ಯ, ಸಕ್ಕರೆಯಿಂದ ದೂರ ಇರಬೇಕು, ಚಿಕ್ಕಬಿದ್ರ ಕಲ್ಲಿಂದ ದೂರ ಇರಬೇಕಾ ಮೇಡಮ್ ಅಂತ ಅಂದಾಗ ಡಯಟಿಷಿಯನ್, ನಿಮ್ಮ ಮಾತು ನಂಗೆ ಇಷ್ಟ ಆಯಿತು ಅಂತ ಹೇಳ್ತಾಳೆ. ಆವಾಗ ಮನೋಜ, ಹಲೋ ಮೇಡಮ್, ನಿಮ್ಮನ್ನ ಕರೆದಿರೋದು ನಾನು, 5 ಡಿಗ್ರಿ ಮನೋಜನ ಮಾತು ನಿಮ್ಗೆ ಇಷ್ಟ ಆಗಲಿಲ್ವಾ, ನಿಮ್ಮ ಗಂಟೆ ಮಾತಾಡ್ತಾ ಇರೋದು ನಾನು ನಿಮ್ಮ ಜೊತೆ ಅಂದಾಗ ರೋಹಿಣಿ, ಗಂಟೆನಾ ಅಂತ ಅಂತಾಳೆ. ಆವಾಗ ಮನೋಜ, ಅದೇ ಡಯಟ್ ಬಗ್ಗೆ ರೋಹಿಣಿ ಅಂತ ಅಂತಾನೆ. ಆವಾಗ ರಂಗನಾಥ, ಶಾಂತಿ, ನೀನು ಡಯಟ್ ಮಾಡೋ ಅಷ್ಟು ದಪ್ಪ ಏನಿಲ್ಲ ಕಣೆ, ಅದು ಯಾರೋ ಏನೋ ಅಂದರು ಅಂತೇಳಿ ನೀನು ಯಾಕೆ ಈ ಥರ ಎಲ್ಲ ತಲೆ ಕೆಡಿಸ್ಕೊಂಡಿದ್ದೀಯಾ ಅಂತೇಳಿ ಅಂತಾನೆ. ಆವಾಗ ಮೀನಾ, ಹೌದು ಅತ್ತೆ, ನೀವು ಅಷ್ಟೊಂದು ದಪ್ಪ ಇಲ್ಲ ಅಂತೇಳಿ ಅಂತಾಳೆ. ಆವಾಗ ಶಾಂತಿ, ನೀನೊಬ್ಬಳೇ ಬಾಕಿ ಇದ್ದೆ ಕಣೆ ಸುಂದ್ರಿ, ಟೇಬಲ್ ಒಂದೇ ಒರೆಸಿದ್ಯಾ ಅಂತೇಳಿ ಅಂದಾಗ ಡಯಟಿಷಿಯನ್ನು, ಸಾರಿ ಮೇಡಮ್, ಕೆಲಸದವ್ರನ್ನ ಆ ಥರ ಬೈಬಾರ್ದು ಅಂತೇಳಿ ಅಂತಾಳೆ.
ಆವಾಗ ಸೂರ್ಯ ಕೋಪದಿಂದ, ಯಾರು ಈ ಮನೆ ಕೆಲಸದವ್ರು, ಏನು ಹೇಳ್ತಾ ಇದ್ದೀರಾ ನೀವು, ಇವಳು ಈ ಮನೆ ಯಜಮಾನಿ, ನನ್ನ ಹೆಂಡ್ರು ಅಂತ ಹೇಳಿ ಹೇಳ್ತಾನೆ. ಆವಾಗ ಸಾರಿ ಅಂತ ಹೇಳಿ ಡಯಟಿಷಿಯನ್ ಹೇಳ್ತಾಳೆ. ಆವಾಗ ಸೂರ್ಯ ದೊಡ್ಡ ದೊಡ್ಡ ತಪ್ಪುಗಳನ್ನು ಮಾಡಿಬಿಟ್ಟು ಲಾಸ್ಟಿಗೆ ಚಿಕ್ಕ ಚಿಕ್ಕದಾಗಿ ಸಾರಿ ಕೇಳಿಬಿಟ್ರೆ ಮುಗಿತಾ, ಏನು ಕರ್ಮಕಾಂಡಗಳು ಅಂತ ಹೇಳಿ ಹೇಳ್ತಾನೆ. ಆವಾಗ ಸಾರಿ ಗೊತ್ತಾಗಲಿಲ್ಲ, ಏನು ಮಾಡ್ಕೊಂಡಿದ್ದಾರೆ ಅವರು ಅಂತ ಹೇಳಿ ಡಯಟಿಷಿಯನ್ ಕೇಳಿದಾಗ, ಏನಾದರೂ ಆಗಲಿ ಬಿಡಿ ಅಂತ ಹೇಳಿ ಸೂರ್ಯ ಹೇಳ್ತಾನೆ. ಆವಾಗ ಮನೋಜ, ಅಯ್ಯೋ ಮೇಡಮ್ ಅವ್ರ ಬಗ್ಗೆ ಬಿಡಿ, ಏನು ಮಾಡಬೇಕು ಡೇಟ್ ಅಂತೇಳಿ ಅಮ್ಮಂಗೆ ಹೇಳಿ ಮೀನಾ ಮಾಡಿಕೊಡ್ತಾಳೆ ಅಂತ ಹೇಳಿದಾಗ, ರಂಗನಾಥ ಅವನ ಹೆಂಡತಿಗೆ ಅವನಿಗೆ ಆಗಲ್ಲ ಪಾಪ ಅಂತ ಹೇಳಿ ಅಂದಾಗ, ಕೆಲಸ ಮಾವ ಅಂತ ಹೇಳಿ ರೋಹಿಣಿ ಹೇಳ್ತಾಳೆ. ಆವಾಗ ಶ್ರುತಿ, ಅಯ್ಯೋ ಎಲ್ರಿಗೂ ಕೆಲಸ ಇರುತ್ತೆ, ನಿಮ್ಗಾದರೆ ಮಾಡಿ, ಇಲ್ಲ ಅಂದರೆ ಬೇರೆಯವ್ರ ಬಗ್ಗೆ ಯಾಕೆ ಡಬ್ಬಾಳಿಕೆ ತೋರಿಸ್ತೀರಾ ನೀವು ಅಂತ ಹೇಳಿ ಶ್ರುತಿ ಹೇಳ್ತಾಳೆ. ಆವಾಗ ಮನೋಜ, ರವಿ ನಿನ್ನ ಹೆಂಡ್ತಿನ ಕಂಟ್ರೋಲಲ್ಲಿ ಇಟ್ಕೊ ನೀನು ಅಂತ ಹೇಳಿದಾಗ, ರವಿ, ಮೊದಲು ಆ ಕೆಲಸನ ನೀನು ಮಾಡು, ಆಮೇಲೆ ಬಂದು ನನಗೆ ಹೇಳು ಅಂತ ಹೇಳಿ ಹೇಳ್ತಾನೆ. ಆವಾಗ ಶಾಂತಿ, ಈ ಮನೆಯಲ್ಲಿ ಸ್ವಲ್ಪನೂ ಶಾಂತಿನೇ ಇಲ್ಲ ಅಂತ ಹೇಳಿದಾಗ, ರಂಗನಾಥ, ಶಾಂತಿ ಇರೋ ಮನೆ ಹೀಗೆ ಇರುತ್ತೆ ಕಣೆ, ದಬಾಳಿಸು ಅಂತ ಹೇಳ್ತಾನೆ. ಆವಾಗ ಡಯಟಿಷಿಯನ್, ನೋಡಿ ಏನು ತಿನ್ನಬೇಕು, ಯಾವಾಗ ತಿನ್ನಬೇಕು, ಎಷ್ಟು ತಿನ್ನಬೇಕು ಅಂತ ಹೇಳಿ ನಾನು ಹೇಳ್ತೀನಿ ಇವಾಗ ಅಂದಾಗ, ಶಾಂತಿ, ಇದ್ರ ಜೊತೆಗೆ ತಿನ್ನಬೇಕು ಅಂತ ಹೇಳಿದ್ರಲ್ಲ, ತುಂಬ ಖುಷಿ ಆಯಿತು, ಏನು ತಿನ್ನಬೇಕು ಅಂತ ಹೇಳಿದಾಗ, 3 kg ಗೊಬ್ಬರ ಅಂತೇಳಿ ರಂಗನಾಥ್ ಹೇಳ್ತಾನೆ. ಅವ್ರು ಹೇಳ್ತಾರೆ ಕೇಳಿಸ್ಕೊ ಅಂತ ಹೇಳ್ತಾನೆ. ಆವಾಗ ನೋಡಿ, ಮೊದಲನೇ ವಾರ ಏನು ತಿನ್ನಬೇಕು ಅಂತೇಳಿ ನಾನೇ ಕೊಡ್ತೀನಿ ಅಂತ ಹೇಳಿ ಕೊಡ್ತಾರೆ. ಹಾಗೆ ಬೆಳಗ್ಗೆ ಏನು ತಿನ್ನಬೇಕು, ವಾಕ್ ಮಾಡಬೇಕು, ಕೈಲಾದರೆ ಯೋಗ ಮಾಡಬೇಕು, ಟಿಫನ್ ಎಷ್ಟು ಮಾಡಬೇಕು ಅಂತ ಎಲ್ಲ ಹೇಳ್ತಾರೆ ಡಯಟಿಷಿಯನು. ಮಧ್ಯೆ ರಂಗನಾಥ, ಆ ಮೀನಾ ಮಾಡೋ ದೋಸೆ, ಅದರ ಮೇಲೆ ತುಪ್ಪ, ಎಮ್ಮೆ ತುಪ್ಪ, ನಾವು ಅದನ್ನೆಲ್ಲ ಹಾಕ್ಕೊಂಡು ತಿಂತಾಯಿದ್ರೆ ಅಂತ ಹೇಳಿ ಶಾಂತಿ ಬಾಯಲ್ಲಿ ನೀರು ತರಿಸ್ತಾನೆ. ಮತ್ತು ಡಯಟಿಷಿಯನು, ಮಧ್ಯಾಹ್ನ ರೆಡ್ ರೈಸ್ ತಿನ್ನಬೇಕು, ಅದ್ರ ಜೊತೆ ಬೇಳೆ ದಾಲು, ಹಾಗೆ ಅರ್ಧ ಪೀಸ್ ಪಪಾಯ ತಿನ್ನಬೇಕು ಅಂತ ಹೇಳಿದಾಗ, ಸೂರ್ಯ, ಇಷ್ಟು kg ಕಡಿಮೆ ಮಾಡ್ಕೊಳ್ಳೋಕ್ಕೆ ಇಷ್ಟೆಲ್ಲ ಸರ್ಕಸ್ ಪಡಬೇಕಾ, ಅದರ ಬದಲು ಗಾರೆ ಕೆಲಸ ಮಾಡೋರು ಎಷ್ಟು ಸ್ಲಿಮ್ಮಾಗಿ ಟ್ರಿಮ್ಮಾಗಿ ಇರ್ತಾರೆ, ಅದೆಲ್ಲ ಸರಿ, ಇದೆಲ್ಲ ಮಾಡೋಕ್ಕೆ ಎಷ್ಟು ಖರ್ಚಾಗುತ್ತೆ ಮೇಡಮ್ ಅವರೇ ಅಂತ ಹೇಳಿ ಕೇಳ್ತಾನೆ. ಆವಾಗ ಡಯಟಿಷಿಯನ್ನು, ಬರೀ 3,500 ಅಂತ ಹೇಳಿ ಡಯಟಿಷಿಯನ್ ಹೇಳಿದಾಗ, ಬರೀ 3,500 ಸಬ್ಬಾಸ್ ಅಂತ ಹೇಳಿ ಸೂರ್ಯ ಹೇಳ್ತಾನೆ. ಆವಾಗ ಮನೋಜ, ಬೇಡ ಬಿಡೋ, ಯಾಕೆ ಟೆನ್ಷನ್ ಮಾಡ್ಕೊತೀಯ, ನಮ್ಮ ಅಮ್ಮಗೋಸ್ಕರ ನಾನೇ ಪೇ ಮಾಡ್ತೀನಿ ತಿಂಗಳಿಗೊಂದ್ಸರಿ ಅಂತ ಹೇಳಿದಾಗ, ತಿಂಗಳಿಗೊಂದ್ಸರಿ ಅಲ್ಲ ಮನೋಜ್, ಇದು ವಾರಕ್ಕೊಂದ್ಸರಿ ಅಂತ ಹೇಳಿ ಡಯಟಿಷಿಯನ್ ಹೇಳ್ತಾಳೆ. ಹಾಗೆ 4,500 ನನ್ನ ಫೀಸು ಅಂತೇಳಿ ಡಯಟಿಷಿಯನ್ ಹೇಳಿದಾಗ, ಮನೋಜ, ವಾರಕ್ಕೆ 8,000, ತಿಂಗಳಿಗೆ 32,000 ಅಂತ ಹೇಳಿದಾಗ, ಶ್ರುತಿ, 3 ತಿಂಗಳಿಗೆ 96,000 ಮನೋಜ್ ಅವರೇ ಅಂತಾಳೆ. ಅಮ್ಮ ತಾಯಿ 1,00,000 ಅಂತ ಹೇಳಿ ರಂಗನಾಥ್ ಹೇಳ್ತಾನೆ. ಹಾಗೆ ಮನೋಜ, ಹಾರ್ಟು ಇರೋ ಕಡೆನೇ ಇದೆಯಾ ಅಥವಾ ಬೇರೆ ಕಡೆ ಶಿಫ್ಟ್ ಆಗಿದೆಯಾ ಅಂತ ಅಂದಾಗ, ಅಮ್ಮಂಗೋಸ್ಕರ ತಾನೇ ನಾನೇ ಪೇ ಮಾಡ್ತೀನಿ ಅಂತ ಹೇಳಿ ಮನೋಜ, ಮೇಡಮ್ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳಿ ಬಿಲ್ ಪೇ ಮಾಡ್ತಾನೆ. ಹಾಗೆ ಮನೋಜ, ಮೀನಾ ಅಮ್ಮಂಗೆ ಹೇಳಿರೋದೆಲ್ಲ ಕರೆಕ್ಟಾಗಿ ಮಾಡಿಕೊಡ್ಬೇಕು, ಇಲ್ಲಾಂದರೆ ಗೊತ್ತಲ್ಲ ನನ್ನ ಬಗ್ಗೆ ಅಂದಾಗ, ಸೂರ್ಯ ಏನೋ ಅಂತ ಹೇಳಿ ಹೋಗ್ತಾನೆ. ಆವಾಗ ಮೀನಾ, ನೀವು ಸುಮ್ಮನೆ ನಿಂತ್ಕೊಳ್ಳಿ ಅಂತ ಹೇಳಿ, ಮೇಡಮ್ ಇದನ್ನೆಲ್ಲ ಮಾಡೋಕ್ಕೆ ನೀವು ಎಷ್ಟು ದುಡ್ಡು ತೊಗೊತೀರಾ ಒಂದು ದಿನಕ್ಕೆ ಅಂತ ಕೇಳ್ತಾಳೆ. ಆವಾಗ ಅವರು ಜನರಲ್ ಆಗಿ ನಾನು 500 ರೂಪಾಯಿ ತೊಗೊತಾ ಇದ್ದೆ ಅಂದಾಗ, ಮೀನಾ ಮನೆ ಕೆಲಸ ಎಲ್ಲ ಮಾಡಿ ಎಕ್ಸ್ಟ್ರಾ ಕೆಲಸಗಳು ಇರ್ತವೆ, ಅವೆಲ್ಲ ಮಾಡಿ ಇದನ್ನು ಮಾಡಬೇಕು ಅಂದರೆ ನಾನು 750 ರೂಪಾಯಿ ತೊಗೊತೀನಿ ಅಂದಾಗ, ಮನೋಜ 300 ರೂಪಾಯಿ ಕೊಡ್ತೀನಿ ಮಾಡು ಅಂತ ಹೇಳ್ತಾನೆ. ಇನ್ನು ಮುಂದಿನ ಸಂಚಿಕೆಯಲ್ಲಿ ಸೂರ್ಯ ಏನೋ ನೊಂದ್ಕೊಂಡು ಆಚೆ ಕಡೆ ಕೂತಿರ್ತಾನೆ. ಆವಾಗ ಮೀನಾ ಬಂದು ಮಾತಾಡಿಸ್ತಾಳೆ, ಈ ಮನೆಯಲ್ಲಿ ಅಪ್ಪ ಒಬ್ಬರೇ ಇರೋದ, ನಾನು ಇಲ್ವಾ, 2 ವರ್ಷದಿಂದ ಜೊತೆಗಿಲ್ವಾ ಅಂತ ಹೇಳಿ ಮೀನಾ ಕೇಳ್ತಾಳೆ. ಹಾಗೆ ಯಾವುದೇ ವಿಷಯಕ್ಕೆ ಕಣ್ಣೀರನ್ನು ಹಾಕ್ಕೊಂಡು ಮೀನಾ ಹತ್ರ ತನ್ನ ದುಃಖನ ಹಂಚ್ಕೋತಾ ಇರ್ತಾನೆ. ಅದು ಯಾವ ವಿಷಯ ಅಂತೇಳಿ ಮುಂದಿನ ಸಂಚಿಕೆಯಲ್ಲಿ ತಿಳಿಯೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.